ರಾಜ್ಯ ವಿಧಾನ ಪರಿಷತ್ನಲ್ಲಿ ನಡೆದಿರುವಂಥ ವಿದ್ಯಮಾನಗಳು ಸಹಜವಾಗಿ ನೋವುಂಟು ಮಾಡುತ್ತೆ. ಬಿಜೆಪಿಯ ಶಾಸಕರಾದ CT ರವಿ ಅವರು ಆಕ್ಷೇಪಾರ್ಹ ಪದವನ್ನು ನಾನು ಬಳಸಿಲ್ಲ ಅಂತ ಮತ್ತೆ ಸ್ಪಷ್ಟಪಡಿಸಿದಾಗಲೂ ಕೂಡ ನಾನು ಸಿದ್ದರಾಮಯ್ಯನವರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸಿದೆ. ನನಗೆ ಕಳೆದ ಸಾರಿ ನಾನೇ ಮೇಲ್ಮನೆಯಲ್ಲಿ ಚರ್ಚೆ ಮಾಡುವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ಒತ್ತಾಯ ಮಾಡಿದೆ. ಆಗ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಕಡೆಯಿಂದ ಬಂದ ಉತ್ತರ ಏನಂತ ಹೇಳಿದರೆ, ಅವರು ಏನು ಹೇಳಿದ್ದಾರೆ ಅನ್ನೋದು ವಿಧಿವಿಜ್ಞಾನ ಪ್ರಯೋಗಾಲಯದ ಮೂಲಕ ಖಚಿತಪಡಿಸಿಕೊಂಡು ನಾವು ಕ್ರಮ ತಗೊಳ್ತೇವೆ ಅನ್ನೋದಾಗಿತ್ತು. ಆದರೆ CT ರವಿ ಅವರು ಹೇಳ್ತಾರೆ ಅಂಥ ಶಬ್ದವು ನಾನು ಬಳಸಿಲ್ಲ ಅಂತೇಳಿ. ಏನೇ ಆಗಿದ್ದರೂ ಕೂಡ ಸಭಾಪತಿಯವರ ಸುಪರ್ದಿಯಲ್ಲಿರುವಂಥ ಆ ಎಲ್ಲ ಕಡತಗಳನ್ನು ತರಿಸಿ ಅದರ ವಿದ್ಯಮಾನಗಳನ್ನು ಮತ್ತು ಆಡಿರುವಂಥ ಮಾತುಗಳನ್ನು ವಿಧಿವಿಜ್ಞಾನದ ಪ್ರಯೋಗಾಲಯದ ಮೂಲಕ ಖಚಿತಪಡಿಸಿಕೊಂಡು ನಂತರ ಸರ್ಕಾರ ಕ್ರಮ ತಗೊಂಡ್ರೆ ಅದಕ್ಕೊಂದು ಅರ್ಥ ಇರ್ತಾಯಿತ್ತು. ಆದರೆ ದಿಢೀರಾಗಿ ನಿನ್ನೆ ಬೆಳಗಾವಿಯ ಸುವರ್ಣಸೌಧದ ಒಳಗೆ ಶಾಸಕನೊಬ್ಬ ಸದನದಿಂದ ಹೊರಬರ್ತಾ ಇರುವಾಗ ಗೂಂಡಾಗಿರಿ ಮಾದರಿಯಲ್ಲಿ ಅವರನ್ನು ಅಟ್ಟಾಡಿಸಲಿಕ್ಕೆ ಹೊರಟಂಥ ರೀತಿ, ಪೊಲೀಸರು ತಡೆದಿರುವಂಥ ವಿದ್ಯಮಾನಗಳು, ಇವೆಲ್ಲವನ್ನು ನೋಡಿದರೆ ಸರ್ಕಾರ ಯಾವ ರೀತಿಯ ಕ್ರಮವನ್ನು ವಿರೋಧ ಪಕ್ಷ ಮುಂದೆ ಬಳಸ್ತಾ ಇದೆ ಅನ್ನುವಂಥ ಒಂದು ಆತಂಕಗಳು ಸಹಜವಾಗಿ ಪ್ರಜಾಪ್ರಭುತ್ವವಾದಿಗಳಿಗೆಲ್ಲರಿಗೂ ಕೂಡ ಹಾಗೆ ಕಂಡುಬರುತ್ತೆ, ಆತಂಕ ಆಗುತ್ತೆ. ಒಂದು ಪ್ರಯೋಗಾಲಯದ ಮೂಲಕ ಯಾವ ಶಬ್ದವನ್ನು ಬಳಸಿದ್ದಾರೆ ಅನ್ನೋದು ಖಚಿತಪಡಿಸಿಕೊಂಡು ಸಭಾಪತಿಯವರ ಸಹಮತವನ್ನು ಪಡ್ಕೊಂಡು ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ಏಕಾಏಕಿಯಾಗಿ ಭಯೋತ್ಪಾದಕರನ್ನ ಹೊತ್ತೊಯ್ದ ರೀತಿಯಲ್ಲಿ ಪೊಲೀಸರು ಹೊತ್ತೊಯ್ತಾರೆ, ಅವ್ರನ್ನ ಇಡೀ ದಿವಸ ಸುತ್ತಾಡಿಸ್ತಾರೆ, ಒಂದೊಂದು ಪೊಲೀಸ್ ಠಾಣೆಗೆ ಅವರಿಗೆ ಹಸ್ತಾಂತಿಸ್ತಾರೆ. ಹೋಗುವಾಗ ಇಲ್ದಿರುವಂಥ ಗಾಯ ತಲೆಯಲ್ಲಿ ಕಂಡುಬರುತ್ತೆ ಅಂತೇಳಿ ಅವ್ರ ಕಡೆಯವರು ಆಪಾದನೆ ಮಾಡ್ತಾರೆ. ನಾನು ಗೃಹ ಮಂತ್ರಿ ಪರಮೇಶ್ವರಿಗೆ ಕೇಳ್ತಾ ಇರೋದು, ಈ ವಿದ್ಯಮಾನಕ್ಕೋಸ್ಕರ ತಾವು ಗೃಹ ಮಂತ್ರಿಯಾಗಿ ಕೆಲಸವನ್ನು ಮಾಡುವಾಗ ಇಂಥ ವಿದ್ಯಮಾನಗಳು ನಡೆಯುವುದು ಎಷ್ಟು ಸರಿ? ಈ ಘಟನೆಯನ್ನು ಖಂಡಿಸ್ತೇವೆ. ಭಾರತೀಯ ಜನತಾ ಪಕ್ಷ ಇದ್ರ ವಿರುದ್ಧ ಹೋರಾಟವನ್ನು ಕೈಗೊಳ್ಳುತ್ತೆ ಅನ್ನುವಂಥ ಮಾತುಗಳನ್ನು ನಾನು ಹೇಳಬೇಕಾಗಿದೆ. ರಾತ್ರಿ 3-4 ಜಿಲ್ಲೆಗಳೆಲ್ಲ ಓಡಾಡಿಸಿದ್ದಾರೆ, ತುಂಬ ಹಿಂಸೆ ಆಗಿದೆ ನನಗೆ. ಅಲ್ಲ, ನಾನು ಅದೇ ಹೇಳಿದೆ, ಶಾಸಕರೊಬ್ಬರನ್ನು ಬಂಧಿಸುವ ಮೊದಲು ಸಭಾಪತಿಯವರ ಅನುಮತಿ ಪಡಿಬೇಕು, ಅಥವಾ ಬಂಧಿಸಿದ ನಂತರ ನಡೆದಿರುವ ವಿದ್ಯಮಾನಗಳನ್ನು ಸಭಾಪತಿಯವರಿಗೆ ಮನವರಿಕೆ ಮಾಡಿ ಅವರು ಸಹಮತ ಪಡಿಬೇಕು ಅಂತ ಇದೆ. ನನಗೆ ಗೊತ್ತಿರುವಂತೆ ಸಭಾಪತಿಯವರಿಂದ ಅನುಮತಿ ಪಡೆದಂಥ ಮಾಹಿತಿಗಳಿಲ್ಲ. ಏಕಾಏಕಿ ಒಂದು ರೀತಿಯ ರಾಜಕೀಯ ದ್ವೇಷಕ್ಕೋಸ್ಕರ ಈ ರೀತಿಯ ವಿದ್ಯಮಾನ ನಡೆಯುವುದು ಸರ್ಕಾರಕ್ಕೆ ಗೌರವ ತರುವುದಿಲ್ಲ, ಶೋಭೆ ತರುವುದಿಲ್ಲ. ಇದು ಅತ್ಯಂತ ಖಂಡನಾರ್ಹವಾದಂಥ ಘಟನೆ. ಇವತ್ತು ಚಿಕ್ಕಮಗಳೂರಲ್ಲಿ ಸೇರಿರುವಂಥ ಅಲ್ಲಿಯೇ ನಮ್ಮ ಕಾರ್ಯಕರ್ತರು, ನಮ್ಮ BJPಯ ಜಿಲ್ಲಾಧ್ಯಕ್ಷರ ಸಹಿತ ಎಲ್ಲರನ್ನ ಬೆಳಗ್ಗೆ 6 ಗಂಟೆಗೆ ಬಂಧನ ಮಾಡಿಕೊಂಡು ಕರೆದೊಯ್ದ ರೀತಿ, ಇವೆಲ್ಲವೂ ಕೂಡ ಅಮಾನವೀಯವಾದದ್ದು ಮತ್ತು ಪ್ರಜಾಪ್ರಭುತ್ವ ಸರ್ಕಾರ ಕೇಳಿಸಿದ್ದಲ್ಲ. ನಾನು ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಒತ್ತಾಯ ಮಾಡ್ತೇನೆ, ನೀವು ಇದರಲ್ಲಿ ಈ ವಿದ್ಯಮಾನವನ್ನು ಕಂಡು ಕೂಡ ಸುಮ್ಮನಿದ್ದರೆ ಇದರಲ್ಲಿ ಸರ್ಕಾರ ಶಾಮೀಲಾಗಿದೆ ಅನ್ನುವಂಥ ಮಾತುಗಳನ್ನು ನಾವು ಹೇಳಬೇಕಾಗಿದೆ. ಈ ಘಟನೆಯನ್ನು ಖಂಡಿಸುತ್ತಾ ತಕ್ಷಣ ಆ CT ರವಿ ಅವರ ಮೇಲೆ ಏನೇನು ಕ್ರಮ ಕೈಗೊಳ್ಳುತ್ತೀರಿ ಅದನ್ನು ವಾಪಸ್ ಪಡಿಬೇಕು.